ಹನಿ ಟ್ರ್ಯಾಪ್ ಸುಪಾರಿ ಕಿಲ್ಲಿಂಗ್ ಆಡಿಯೋ ಬಾಂಬ್. ಆಡಿಯೋದಿಂದಲೇ ಸುಪಾರಿ ಸೀಕ್ರೆಟ್ ಬಯಲಾಗತ್ತಾ? ಹನಿ ಟ್ರ್ಯಾಪ್ಗೂ ಆಡಿಯೋ ಹೆಣ್ಣಿಗೂ ಲಿಂಕ್ ಏನು? ಇದುವೇ ಚದುರಂಗದ ಮೊದಲ ಸ್ಟೋರಿ, ಸುಪಾರಿಗೆ ಆಡಿಯೋ ಸಾಕ್ಷಿ. ರಾಜಣ್ಣ ಅವರ ಮೂಲಕ ಹನಿ ಟ್ರ್ಯಾಪ್ ವಿಚಾರ ಬಯಲಾಗುತ್ತೆ. ಹನಿ ಟ್ರ್ಯಾಪ್ಗೆ ಯತ್ನಿಸ್ತಾ ಇದ್ದಾರೆ, ಸಚಿವರ ಹನಿ ಟ್ರ್ಯಾಪ್ಗೆ ಪ್ರಯತ್ನ ನಡೆದಿದೆ ಅನ್ನುವಂತಹ ವಿಚಾರಗಳೆಲ್ಲವೂ ಕೂಡ ಬಯಲಾದವು. ಆದರೆ ಅದು ಮುಂದುವರಿತಾ ಹೋಗ್ತಿದ್ದಾಗೇ ಮೊದಲು ಹನಿ ಟ್ರ್ಯಾಪ್ ನಂದು ಕೂಡ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ನಡೆದಿದೆ ಅಂತ ಹೇಳಿದಂತಹ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅಂತಿಮವಾಗಿ ಹನಿ ಟ್ರ್ಯಾಪ್ ಅನ್ನು ಪಕ್ಕಕ್ಕಿಟ್ಟು ತಮ್ಮ ಸುಪಾರಿ ಕೊಲೆಗೆ ಯತ್ನ ನಡೆದಿದೆ ಅನ್ನುವಂತಹ ಆಪಾದನೆಯನ್ನು ಮಾಡಿದರು. ಈಗ ಹನಿ ಟ್ರ್ಯಾಪ್ ಸುಪಾರಿ ಕಿಲ್ಲಿಂಗ್ ಆಡಿಯೋ ಬಾಂಬ್ಗಳು ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಇದಕ್ಕೂ ಹನಿ ಟ್ರ್ಯಾಪ್ನ ಯತ್ನ, ಅದಾದ ನಂತರ ಮರ್ಡರ್ಗೆ ಬೇಕಾದಂತಹ ಸುಪಾರಿ ಕಿಲ್ಲಿಂಗ್ಗೆ ಬೇಕಾಗಿರುವಂತಹ ಒಂದು ಪ್ರಯತ್ನ, ಇದಕ್ಕೆ ಪೂರಕವಾದಂತಹ ಒಂದು ಆಡಿಯೋ. ದಿನಕ್ಕೊಂದು ಟ್ವಿಸ್ಟ್ ಪಡಿತಾನೆ ಇದೆ. ರಾಜೇಂದ್ರ ಪ್ರಕರಣ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಅದೊಂದು ಆಡಿಯೋ, ಯಾಕಂದರೆ ಆ ಆಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ಯಾರು ಯಾವ ಕಾರಣಕ್ಕಾಗಿ, ಹೇಗೆ, ಎಲ್ಲಿಂದ ಮತ್ತು ಯಾರನ್ನ ಕರೆಸ್ಕೊಂಡು ಹತ್ಯೆ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇಷ್ಟು ಡೀಟೇಲಿಂಗನ್ನು ಯಾವ ಕಾರಣಕ್ಕಾಗಿ ಆ ಒಂದು ಮಾಹಿತಿಯನ್ನು ಹೊಂದಿದ್ದಂತಹ ಪುಷ್ಪ ಅನ್ನುವಂತಹ ಲೇಡಿ ಯಾವ ಕಾರಣಕ್ಕಾಗಿ ರಾಕಿ ಅನ್ನೋರ ಜೊತೆಗೆ ಮಾತನಾಡಿದ್ರು ಗೊತ್ತಿಲ್ಲ. ಆದರೆ ಇಲ್ಲಿರುವಂಥ ಆಡಿಯೋ ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ. ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರನ್ನು ಕೊಲೆ ಮಾಡೋದಕ್ಕೆ ಬೇಕಾಗಿ ಸುಪಾರಿಯನ್ನು ಪಡ್ಕೊಂಡಿದ್ದಾರಾ ಅನ್ನುವಂತಹ ಅನುಮಾನ ಮತ್ತಷ್ಟು ದಟ್ಟವಾಗುವಂತೆ ಮಾಡಿರುವಂಥದ್ದು ಇದೊಂದು ಆಡಿಯೋ. ಯಾಕಂದರೆ ಹನಿ ಟ್ರ್ಯಾಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ಸುಪಾರಿ ಕಿಲ್ಲಿಂಗ್ ಆರೋಪ ಈಗ ತೀವ್ರಗೊಳ್ತಾ ಇದೆ. ತನಿಖೆ ತೀವ್ರಗೊಳಿಸಿರ್ತಕ್ಕಂತಹ ತುಮಕೂರಿನ ಪೊಲೀಸರು ಒಬ್ಬರಾದ ಮೇಲೊಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಒಬ್ಬರಾದ ಮೇಲೊಬ್ಬರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಮತ್ತು ಒಂದೊಂದೇ ಮಾಹಿತಿ ಹೊರಬರ್ತಾ ಇದೆ. ರಾಜೇಂದ್ರ ಮೊದಲು ಹೇಳಿದ್ದೇ ಒಂದು, ಈಗ ಆಗ್ತಿರೋದೇ ಇನ್ನೊಂದು. ಮೊದಲು ಅವರು ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಹೇಳಿದರು, ನಂತರ ಹನಿ ಟ್ರ್ಯಾಪನ್ನೆಲ್ಲ ಒಂದೇ ಏಟಿಗೆ ಪಕ್ಕಕ್ಕೆ ಸರಿಸಿದ್ರು. ಬದಲಿಗೆ ತಮ್ಮ ಸುಪಾರಿ ಹತ್ಯೆಗೆ ಪ್ರಯತ್ನ ನಡೆದಿದೆ ಅಂತ ಹೇಳಿ, ಅಂಥದ್ದೊಂದು ಪ್ಲಾನ್ ನಡೆದಿದೆ ಅಂತೇಳಿ ಹನಿ ಟ್ರ್ಯಾಪ್ನಿಂದ ಸುಪಾರಿ ಕಿಲ್ಲಿಂಗ್ಗೆ ಬಂದು ನಿಂತಿದೆ. ಈಗ ಈ ಪ್ರಕರಣ ರಾಜೇಂದ್ರ ಅವರನ್ನು ಸುಪಾರಿ ಕೊಟ್ಟು ಕೊಲ್ಲಿಸುವಂತಹ ಪ್ರಯತ್ನ ನಡೆದಿದೆ ಅಂತ ಹೇಳಿ ಸುಪಾರಿ ಕಿಲ್ಲಿಂಗ್ ಬಗ್ಗೆ ದೂರು ಕೊಡ್ತಾ ಇದ್ದಂದರೆ ಒಂದು ಕಡೆಯಲ್ಲಿ ತನಿಖೆ ತೀವ್ರಗೊಂಡಿದೆ, ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಬಹಳ ಮಹತ್ವದ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಯಾವ ಕಾರಣಕ್ಕಾಗಿ MLC ರಾಜೇಂದ್ರ ಹತ್ಯೆಗೆ ಸ್ಕೆಚ್ ಸಂಬಂಧದ ಆಡಿಯೋ ಈಗಾಗಲೇ ನ್ಯೂಸ್ 18 ಕನ್ನಡಕ್ಕೂ ಕೂಡ ಲಭಿಸಿದೆ. ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ದೂರಿನಲ್ಲಿ ಉಲ್ಲೇಖಿಸಿ ಪೆನ್ಡ್ರೈವ್ನಲ್ಲಿ ನೀಡಿದಂತಹ ಆಡಿಯೋ ಈಗ ಲಭ್ಯ ಆಗಿದೆ. ಇದರಲ್ಲಿ ಸ್ಪಷ್ಟವಾಗಿ ಯಾರ ಕೊಲೆಗೆ ಯಾರು ಯಾವ ಸ್ವರೂಪದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಅಂಶಗಳಿದ್ದಾವೆ. ರಾಜೇಂದ್ರ ಆಪ್ತ ರಾಕಿ ಜೊತೆಗೆ ಮಾತನಾಡಿದ್ದಾರೆ ಪುಷ್ಪ ಎನ್ನುವಂತಹ ಮಹಿಳೆ. ಈ ಮಹಿಳೆ ಈಕೆಯೂ ಕೂಡ ಇಂಥದ್ದೊಂದು ಪ್ರಕರಣದ ಬಗ್ಗೆ ಯಾವ ಆರೋಪಿ ಇದ್ದಾನೋ ಆತನಿಂದಲೇ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅನ್ನು ಪಡ್ಕೊಂಡು ಅದನ್ನು ರಾಕಿ ಎಂಬಾತನಿಗೆ ತಿಳಿಸ್ತಾಳೆ ಅಂತ ಹೇಳಿ. ಜೈಪುರ ಸೋಮ ಎಂಬಾತನಿಂದ ಕೊಲೆಗೆ ಸ್ಕೆಚ್ ಅಂತ ಪುಷ್ಪ ಹೇಳ್ಕೊಂಡಿದ್ದಾಳೆ ಮತ್ತು ಯಾವ ಸ್ವರೂಪದಲ್ಲಿ ಸ್ಕೆಚ್ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾಳೆ. ರಾಜೇಂದ್ರ ಕೊಲೆಗೆ ಸೋಮ ಪ್ಲಾನ್ ಮಾಡಿದ್ದಾನೆ ಅನ್ನುವಂಥದ್ದು ಇದರ ಮೂಲಕವಾಗಿ ರಿವೀಲ್ ಆಗಿದೆ. ಅಂದರೆ ಈ ಪ್ರಕರಣದ ಮೂಲಕವಾಗಿ ಬೆಳಕಿಗೆ ಬರ್ತಾ ಇರುವಂಥದ್ದು 70 ಲಕ್ಷ ರೂಪಾಯಿಗಳಿಗೆ ಜೈಪುರ ಸೋಮ ಎಂಬಾತ ಸುಪಾರಿ ಪಡೆದಿದ್ದ. ಆತ ರಾಜೇಂದ್ರನನ್ನ ಕೊಲ್ಲೋದಿಕ್ಕೆ ಬೇಕಾಗಿ ಸುಪಾರಿಯನ್ನು ಪಡ್ಕೊಂಡಿದ್ದ ಮತ್ತು ಅದರ 5 ಲಕ್ಷ ರೂಪಾಯಿ ಹಣ ಮುಂಗಡವಾಗಿಯೂ ಕೂಡ ಆತನ ಅಕೌಂಟ್ಗೆ ಬಂದು ಬಿದ್ದಿತ್ತು. ಈ 70 ಲಕ್ಷ ರೂಪಾಯಿಯ ಡೀಲ್ನಲ್ಲಿ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಆತನಿಗೆ ಬಂದು ಸಿಕ್ಕಿತ್ತು. ರಾಜೇಂದ್ರ ರನ್ನ ಕೊಲೆ ಮಾಡಿಸ್ಬೇಕು ಅನ್ನೋಂಥ ಕಾರಣಕ್ಕಾಗಿ ಇಬ್ಬರು ತಮಿಳು ಹುಡುಗರನ್ನ ಬೆಂಗಳೂರಿನಿಂದ, ಒಬ್ಬನನ್ನ ಕಲಾಸಿಪಾಳ್ಯದಿಂದ ಮತ್ತು ಇನ್ನೊಬ್ಬನನ್ನ ತಮಿಳುನಾಡಿನಿಂದ ಕರೆಸ್ಕೊಂಡಿದ್ದ ಅನ್ನುವಂತಹದ್ದು ಕೂಡ ಪುಷ್ಪ ಹೇಳಿರ್ತಕ್ಕಂತಹ ಮಾಹಿತಿಯಲ್ಲಿ, ಆಕೆ ನೀಡಿರುವಂತಹ ಮಾಹಿತಿಯಲ್ಲಿ ಸಿಕ್ಕಿರುವಂತಹ ಅಂಶಗಳಿವು. ಸೋಮ ಗ್ಯಾಂಗ್ ವಿಚಾರ ಹಾಗೂ ಸುಪಾರಿ ಸೀಕ್ರೆಟನ್ನು ಪುಷ್ಪ ಬಿಚ್ಚಿಟ್ಟಿದ್ದಾರೆ. ಇಡೀ ಪ್ರಕರಣದಲ್ಲಿರುವಂತಹ ಬಹಳ ಹೈಲೈಟ್ ಇರುವಂತಹ ಅಂಶಗಳೇ ಇರುವಂಥದ್ದು ಇದು. ಈ ಆಡಿಯೋ ಕ್ಲಿಪ್ಪನ್ನು ಕೇಳಿಸ್ಕೊಂಡಾಗ ಸಹಜವಾಗಿಯೇ ಅನೇಕ ಅನುಮಾನಗಳು ಬರ್ತವೆ. ಹಾಗೆಯೇ ಯಾವ ಸ್ವರೂಪದಲ್ಲಿ ಇದೊಂದು ಗಂಭೀರ ಪ್ರಕರಣ ಅನ್ನೋದು ಕೂಡ ಅರ್ಥ ಆಗುತ್ತೆ. ಆ ಆಡಿಯೋ ನಿಮಗೆ ಕೇಳಿಸ್ತೀನಿ. ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರು ಇಬ್ರು.
ಅಂತ ಹೇಳು. ಜೈಪುರದವ್ರು ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು. ಅದೇ ನಮಗ್ ಗೊತ್ತಿತ್ತಾ? ದುಡ್ಡು ಬಂದಿರೋದ್ ಸತ್ಯ ಬಂದಿರೋದು ಅವ್ನ್ಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ. ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಳ್ಳೆ ಹುಡುಗರು ಕೇಳೋನಂತೆ. ನಮ್ಮ ಅಮ್ಮನ್ ಸತ್ತಲ್ಲೂ ಚೆನ್ನಾಗವನು, ನೀನ್ ಹೇಳಕ್ಕೆ ಹೋಗ್ಬೇಡ. ಈಗೆಲ್ಲ ಒಂದ ಎಲ್ಲಿ ಮಾಡ್ತಾರೆ ಗುಂಡಿಂಗ್ ಒಟ್ಟಾಗೆ? ಗುಂಡುಂಗೆಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ಬಿಟ್ಟವ ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಓ ಇದು ಅಷ್ಟೇನೆ. ಅವ್ರು ಉಂಟು ಏನಾನ ಮಾಡ್ಕೊಂಡ್ಲಪ್ಪ, ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ. ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋದ್ ನಾನ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಹೀಗೆ ತಾನು ಕೇಳಿಸ್ಕೊಂಡಿರುವಂತಹ ಮಾಹಿತಿಯನ್ನ ಇನ್ನೊಬ್ಬರಿಗೆ ರವಾನಿಸುವಂತಹ ಕೆಲಸವನ್ನು ಇಲ್ಲಿ ಪುಷ್ಪ ಮಾಡಿದ್ದಾಳೆ ಅಂತೇಳಿ. ಇದಕ್ಕೆಲ್ಲಕ್ಕೂ ಕೂಡ ಕಾರಣ ಜೈಪುರ ಸೋಮ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪಾರಿ ಸುಳಿಯೊಳಗೆ ಸಿಕ್ಕಿರುವಂತಹ ಪುಷ್ಪ ಯಾರೀಕೆ ಅನ್ನುವಂಥದ್ದು ಕೂಡ ಕೇಳಲೇಬೇಕು. ಫೋನ್ ಸಂಭಾಷಣೆಯನ್ನ ಮಾಡಿದಂತಹ ಪುಷ್ಪಾಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಕೆಯಿಂದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಯಾವಾಗ, ಯಾರು, ಯಾರೆಲ್ಲ ಮಾತನಾಡಿದ್ರು, ಆಕೆಗೆ ಈ ಮಾಹಿತಿ ಎಲ್ಲಿಂದ ಸಿಕ್ತು, ಯಾರು ಕೊಟ್ಟರು, ಅಸಲಿಗೆ ಜೈಪುರ ಸೋಮನೆ ಎಲ್ಲ ವಿಷಯವನ್ನು ಪುಷ್ಪಾಳ ಮುಂದೆ ಬಾಯಿ ಬಿಟ್ಟಿದ್ನ. ಯಾಕಂದರೆ ಇವೆಲ್ಲವೂ ಕೂಡ ಪ್ರಮುಖ ಸಾಕ್ಷಿ ಆಗಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಬಹಳ ಮುಖ್ಯವಾದಂಥ ಸಾಕ್ಷಿ ಇದಾಗಿದೆ. ಪುಷ್ಪಾಳನ್ನು ಅರೆಸ್ಟ್ ಮಾಡಿರುವಂತಹ ಕ್ಯಾತ್ಸಂದ್ರ ಪೊಲೀಸರು ಆಕೆಯಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಟೀ ಅಂಗಡಿ ಇಟ್ಕೊಂಡಿರುವಂತಹ ಪುಷ್ಪಾಗೆ ಹಲವರೊಂದಿಗೆ ಲಿಂಕ್ ಕೂಡ ಇತ್ತು. ಆಕೆಯೂ ಕೂಡ ಒಂದು ಬಾರಿ ಜೈಲಿಗೂ ಕೂಡ ಹೋಗಿ ಬಂದಿದ್ಲು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಪುಷ್ಪಾಳ ಬಗ್ಗೆ ರಾಜಕಾರಣಿಯೊಬ್ಬರ ನಗ್ನ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಳು ಇದೇ ಪುಷ್ಪ ಅನ್ನುವಂಥದ್ದು. ಅಂದರೆ ಈಕೆಯೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಆ ನಂತರ ಸಿಕ್ಕಾಕೊಂಡು ಜೈಲಿಗೂ ಕೂಡ ಹೋಗಿ ಬಂದಿದ್ಲು. ಬ್ಲ್ಯಾಕ್ ಮೇಲ್ ಮಾಡಿದಂಥ ಪುಷ್ಪ ಜೈಲು ವಾಸ ಅನುಭವಿಸಿ ಹೊರಕ್ಕೆ ಬಂದಿದ್ದಳು. ಇದು ಈಕೆಯ ಹಿಸ್ಟ್ರಿ ಇರುವಂಥದ್ದು. ಅಂದರೆ ಈಗ ಸದ್ಯಕ್ಕೆ ಈಕೆಗೆ ಈಗೆಲ್ಲರ ಬಗ್ಗೆಯೂ ಕೂಡ ಒಂದು ಲಿಂಕ್ ಇತ್ತು. ಈ ನೆಟ್ವರ್ಕ್ನಲ್ಲಿ ಯಾರಿದ್ದಾರೆ, ಸುಪಾರಿ ಕಿಲ್ಲರ್ಸ್ ಅಂತೇಳಿ ಇವತ್ತು ಯಾರು ಆರೋಪವನ್ನು ಎದುರಿಸ್ತಾ ಇದ್ದಾರೋ ಅವರ ಸಂಪರ್ಕದಲ್ಲಿ ಈಕೆ ಇದ್ಲು. ಹಲವು ರೌಡಿಗಳ ಸಂಪರ್ಕದಲ್ಲಿ ಇರುವ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ, ಯಾವ್ಯಾವ ಸ್ವರೂಪದಲ್ಲಿ ಅನ್ನೋಂಥದ್ದು ಈಗ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಪುಷ್ಪಾ ಜೊತೆ ಸೋಮ ಹಾಗೂ ಗುಂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಗುಂಡನನ್ನು ಮತ್ತು ಸೋಮನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇವರುಗಳಿಂದ ಕೂಡ ಮಾಹಿತಿ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೋಮ ಮತ್ತು ಗುಂಡನನ್ನು ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಆಕೆ ಹೇಳಿರೋ ಪ್ರಕಾರ ಸ್ಟೀಫನ್ ಗುಂಡ ಈತನನ್ನ ಜೈಲಿಂದ ಬಿಡಿಸ್ಕೊಂಡು ಬಂದು ಒಂದು ನೆಟ್ವರ್ಕ್ ಇಲ್ದಿರುವಂತಹ ಜಾಗದಲ್ಲಿ ಕೂರಿಸಿ ನಂತರ ಏನು ಮಾಡಬೇಕು, ಮುಂದೆ ರಾಜೇಂದ್ರ ಅವ್ರನ್ನ ಹೇಗೆ ಹತ್ಯೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಅನ್ನ ರೂಪಿಸ್ತಾ ಇದ್ರಂತೆ. ಆರೋಪಿ ಜೈಪುರ ಸೋಮನಿಗೆ ಪರಿಚಯಸ್ಥಳಾಗಿದ್ಲು ಈ ಪುಷ್ಪ. ಹಾಗಾಗಿ ಈಕೆಗೆ ಗೊತ್ತಿದ್ದಂತಹ ಸೋಮನ ಮೂಲಕವಾಗಿಯೇ ಈಕೆ ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿದ್ದಾಳೆ ಅಂತೇಳಿ. ರಾಜೇಂದ್ರ ಹತ್ಯೆಗೆ ಸುಪಾರಿ ಪಡೆದಿರುವುದಾಗಿ ಪುಷ್ಪ ಬಳಿಯಲ್ಲಿ ಸೋಮ ಹೇಳ್ಕೊಂಡಿದ್ದನಂತೆ. ಅಂದರೆ ನಾವು ಈ ರೀತಿಯಾಗಿ ಅವನನ್ನು ಕೊಲ್ಲಬೇಕು, ಅದಕ್ಕೆ ಬೇಕಾಗಿ ನಾವು ಅಮೌಂಟ್ ಕೂಡ ಆಲ್ರೆಡಿ ನಮಗೆ ಬಂದಿದೆ, ಅದಕ್ಕಾಗಿ ಇಬ್ಬರು ಹುಡುಗರನ್ನು ನಾನು ಕರೆಸಿದ್ದೀನಿ ಅಂತ ಹೇಳಿ ಸುಪಾರಿ ಬಗ್ಗೆ ಸೋಮನಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿದ್ದಂಥ ಪುಷ್ಪ ನಂತರ ಈ ವಿಷಯವನ್ನು ರಾಕಿಗೆ ಹೇಳ್ತಾಳೆ. ಸೋಮನ ಜೊತೆಗಿದ್ದುಕೊಂಡೇ ಕೊಲೆ ಸಂಚಿನ ಸಂಪೂರ್ಣ ಮಾಹಿತಿಯನ್ನು ಪುಷ್ಪ ಸಂಗ್ರಹಿಸ್ತಾಳೆ ಮತ್ತು ಅದಾದ ನಂತರ ಕೊಲೆ ಸಂಚಿನ ವಿಚಾರವನ್ನು ರಾಜೇಂದ್ರಗೆ ತಿಳಿಸೋದಕ್ಕೆ ಪುಷ್ಪ ಪ್ಲಾನ್ ಅನ್ನು ಮಾಡ್ಕೊಳ್ತಾಳೆ. ರಾಜೇಂದ್ರಗೆ ಈ ವಿಚಾರವನ್ನು ತಲುಪಿಸಬೇಕು. ಬಹುಶಃ ನಾನಾ ರೀತಿಯಾದಂತಹ ಅಡ್ವಾಂಟೇಜ್ಗಳನ್ನು ಪಡ್ಕೊಳ್ಳುವಂತಹ ಪ್ರಯತ್ನವೂ ಕೂಡ ಇದಾಗಿರಬಹುದು. ಅದರ ಮೂಲಕವಾಗಿ ತಾನು ಅವ್ರನ್ನ ರಕ್ಷಿಸಿದ್ದೀನಿ ಅನ್ನುವಂತಹ ಒಂದು ಅಂಶವೂ ಕೂಡ ಇಲ್ಲಿ ಹೈಲೈಟ್ ಆಗಬೇಕು ಅಂತ ನಿಟ್ಟಲ್ಲೂ ಆಕೆ ಪ್ರಯತ್ನವನ್ನು ಮಾಡಿರ್ಬೋದು. ರಾಕಿ ಎನ್ನುವ ಹುಡುಗನ ಮೂಲಕ ರಾಜೇಂದ್ರಗೆ ಸುಪಾರಿ ಬಗ್ಗೆ ಮಾಹಿತಿಯನ್ನು ಕಳಿಸುವಂತಹ ಪ್ರಯತ್ನವನ್ನು ಪುಷ್ಪ ಮಾಡ್ತಾಳೆ. ಆ ಆಡಿಯೋವನ್ನು ರಾಕಿ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದ. ಕೊಲೆ ಸಂಚಿನ ಬಗ್ಗೆ ಪುಷ್ಪ ಹೇಳಿದ್ದನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದ ರಾಕಿ ಇವೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಆ ಆಡಿಯೋ ಸಾಕ್ಷಿಯ ಸಮೇತವಾಗಿ, ಯಾಕಂದರೆ ಪುಷ್ಪ ಈತನಿಗೆ ಮಾತನಾಡಿದಾಗ, ರಾಕಿಗೆ ಮಾತನಾಡಿದಾಗ ಹೇಳಿದಂಥ ಅಂಶಗಳನ್ನು ರೆಕಾರ್ಡ್ ಮಾಡಿಟ್ಕೊಂಡು ನಂತರ ಇದನ್ನು ರಾಜೇಂದ್ರಗೆ ತಿಳಿಸಲಾಗಿದೆ. ರಾಕಿ ಮೂಲಕ ಸ್ಕೆಚ್ ಮಾತುಗಳ ಆಡಿಯೋ ಕೇಳಿ ರಾಜೇಂದ್ರ ಕೂಡ ಶಾಕ್ ಒಳಗಾಗಿದ್ದಾರೆ. ಯಾಕಂದರೆ ಸಹಜವಾಗಿದೆ, ತನ್ನ ಕೊನೆಗೆ ಈ ರೀತಿಯಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂದರೆ ಎಂಥದ್ದೇ ವ್ಯಕ್ತಿ ಆದರೂ ಕೂಡ ಒಂದು ಶಾಕ್ ಆಗೇ ಆಗುತ್ತೆ. ರಾಜೇಂದ್ರಗೆ ಬಹುಶಃ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು.
ಇದರ ನಡುವೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಸ್ಕೆಚ್ ಹಾದಿಯಲ್ಲಿ ಈಗ ಪೊಲೀಸರು ಹೋಗ್ತಾ ಇದ್ದಾರೆ. ಆಡಿಯೋ ಬೆನ್ನತ್ತಿ ತನಿಖೆ ನಡೆಸ್ತಾ ಇದ್ದಾರೆ ತುಮಕೂರಿನ ಕ್ಯಾತ್ಸಂದ್ರದ ಪೊಲೀಸರು. ಮಧುಗಿರಿಯ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಈ ಪ್ರಕರಣ ಮಧುಗಿರಿಯಲ್ಲಿ ಅವರ ಮನೆಯ ಹತ್ತಿರದಲ್ಲೇ ನಡೆದಿತ್ತು. ಮನೆಗೆ ಡೆಕೋರೇಷನ್ಗೆ ಬಂದಂಥವರೇ ಕೊಲೆ ಯತ್ನವನ್ನು ಮಾಡಿದ್ರು ಅನ್ನೋಂಥ ಆರೋಪವೂ ಕೂಡ ಇದ್ದ ಕಾರಣಕ್ಕಾಗಿ ಅದೊಂದು ಅಂಶವನ್ನು ಕೂಡ ಇಟ್ಟುಕೊಂಡೇ ಒಂದು ವಿಶೇಷ ತಂಡ ರಚನೆ ಮಾಡಲಾಗಿದೆ. ಆಡಿಯೋದಲ್ಲಿ ಉಲ್ಲೇಖವಾಗಿರುವಂತಹ ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ ಹೀಗೆ ಐವರನ್ನ ಈಗಾಗಲೇ ಐವರ ವಿರುದ್ಧ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮತ್ತು ಸೋಮನ ಪಾತ್ರ, ಸಂಪರ್ಕ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ ತನಿಖೆ ನಡೀತಾ ಇದೆ. ಅಂದರೆ ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಅನ್ನೋದ್ರ ಬಗ್ಗೆ ಹಂತ ಹಂತದ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದಿನ ಎಲೆಕ್ಷನ್ಗೆ ನಿಲ್ಲೋಕ್ಕೆ ಸೋಮ ಪ್ಲಾನ್ ಮಾಡಿದ್ದರ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ. ಇಲ್ಲೇ ಇರುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ಈ ಸೋಮ ಈತ ಎಲೆಕ್ಷನ್ ನಿಲ್ಲುವಂತಹ ಪ್ಲಾನನ್ನು ಕೂಡ ಇಟ್ಕೊಂಡಿದ್ದ. ಈ ಕಾರಣಕ್ಕಾಗಿಯೇ ಈಗ ಬಂದಿರತಕ್ಕಂತಹ ಆರೋಪ ಬಹಳ ಗಂಭೀರವಾಗಿರುವಂಥದ್ದು. ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಈ ತನಿಖೆ ನಡೀಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ನಾಯಕರುಗಳು ಮಾತನಾಡಿದ್ದಾರೆ, ತೋರಿಸ್ತೀನಿ. ಆಡಿಯೋ ರಿಲೀಸ್ ಆಗಿದೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದರೆ ಅದು ಇನ್ವೆಸ್ಟಿಗೇಷನಲ್ಲಿದೆ. ಇನ್ವೆಸ್ಟಿಗೇಷನಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ CIDನೋ SITನೋ ತೀರ್ಮಾನ ಮಾಡ್ತಾರೆ. ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಅದೇ ಗೃಹ ಸಚಿವರು, ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ ಅದೆಲ್ಲವನ್ನು ಬಯಲಿಗೆಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ರಾಜಣ್ಣ ಅವ್ರ ಮಗ ಕೊಟ್ಟಿದ್ದಾನೆ ಇದನ್ನು. ಓಕೆ, ಕೊಲೆ ಪ್ರಕರಣದಲ್ಲಿ ರಾಜಣ್ಣ ಮಗನ ಸರ್, ರಾಜಣ್ಣ ಹನಿ ಟ್ರ್ಯಾಪ್ ವಿಷಯದಲ್ಲಿ ಕೊಡ್ತೇನೆ ಅಂತ ಹೇಳಿ ಅದು ರಾಜಣ್ಣ ಅವ್ರಿಗೆ ಗೊತ್ತು. ನಾನು ಅವ್ರು ಕೇಳಿದ್ರೆ ನನಗೆ ಅವ್ರ ಪ್ರಶ್ನೆ ನಾನು ಕೇಳಿ ಒತ್ತಡ ಪಕ್ಷದಿಂದ ನಾವು ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ, ಅದು ಅವರಿಗೆ ಬಿಟ್ಟಿರುವಂಥದ್ದು. ಯಾಕೆ ಏನು ಅನ್ನೋದು ನಾ ರಾಜಣ್ಣ ಅವ್ರು ಕೇಳಬೇಕು. ಅವರು ಆರೋಪ ಮಾಡಿದ್ದಾರೆ, ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ. ಬೇರೆ ಮಾಹಿತಿಗಳ ಸಂಗ್ರಹಣೆ ಆಗಿ ಇದರಿಂದ ಯಾರಿದ್ದಾರೆ, ಯಾರು ಮಾಡಿಸಿದರೆ ಅದು ಗೊತ್ತಾಗಬೇಕು. ಅದು ಖಂಡಿತ ಸರ್ಕಾರ ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು. ಆದ್ದರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಭಾಳ ಒಳ್ಳೆ ಬಾಂಧವ್ಯ ಕೂಡ ಇದೆ. ಆದ್ದರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವರು ಬೆಂಚ್ ಮೇಟ್ಸೆ, ಕ್ಲಾಸ್ಮೇಟ್ಸೆ. ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯೋದಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ. ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ. ಎಸ್, ಈಗಾಗಲೇ ಒಂದು ಕಡೆಯಲ್ಲಿ ರಾಜೇಂದ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಸಾಕ್ಷ್ಯ ಸಿಕ್ಕಿದೆ. ಈ ಆಡಿಯೋ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದೆ. ಆದರೆ ಅಸಲಿಗೆ ಈ ಕೊಲೆ ಯತ್ನ ಅಥವಾ ಸುಪಾರಿ ಕಿಲ್ಲಿಂಗಿಗೆ ಬೇಕಾದಂತಹ ಷಡ್ಯಂತ್ರ ಹೀಗೆ ನಡೆದಿದೆ ಅನ್ನೋದರ ಬಗ್ಗೆ ಪೊಲೀಸರು ನಡೆಸುವಂತಹ ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ.